ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಕೋಟೇಶ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಇವತ್ತಿನ ಒಂದು ಕ್ರಿಕೆಟ್ ಜಗತ್ತಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ, ಏನ್ ಕತೆ ಏನ್ ವಿಚಾರ. ನಿನ್ನೆ ಒಂದು ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಒಂದು ರಣರೋಚಕವಾದಂತ ಪಂದ್ಯ. ನಿನ್ನೆ KKR ವರ್ಸಸ್ LSG ಮ್ಯಾಚ್ ಹೇಗಿತ್ತು ಮತ್ತ ಅದ್ರ ಒಂದು ವಿಶ್ಲೇಷಣೆನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ತರ ಮ್ಯಾಚ್ ಇತ್ತು, ಏನ್ ಕತೆ ಅಂತ ಹೇಳ್ಬಿಟ್ಟು ಬನ್ನಿ ಸ್ನೇಹಿತರೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೇನೆ ಹೊಸಬ್ರು ಯಾರು ನೋಡ್ತಾ ಇದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನಿನ್ನೆ ಈ ಒಂದು ಮ್ಯಾಚ್ ನ ನೋಡಿದಾಗ ನನಗೆ ಏನಪ್ಪಾ ಅಂತಂದ್ರೆ, ಈಗ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಮ್ಯಾಚ್ ಸ್ಟಾರ್ಟ್ ಆದ ತಕ್ಷಣ ಒಂದು ಟಾಸ್ ವಿನ್ ಆಗೋದು LSG ಟೀಮ್. ಇಲ್ಲ, ನಾವು ಇವತ್ತು ಒಂದು ಚೇಸ್ ಮಾಡ್ತೀವಿ ಅಂತ ಒಂದು ತೀರ್ಮಾನ ತಗೊಳ್ತಾರೆ. LSG ಟೀಮ್ ನ ಒಂದು ನಾಯಕ ರಿಷಬ್ ಪಂತ್ ಅವರು ಆಗ್ಲಿ KKR ನವರು ಇವತ್ತು ಬ್ಯಾಟ್ ಮಾಡ್ಬೇಕು ಅಂತ ಬಂದು ಬ್ಯಾಟ್ ನ ಬೀಸ್ತಾರೆ. ಸ್ಟಾರ್ಟ್ ತುಂಬಾನೇ ಚೆನ್ನಾಗಿ ಸಿಗುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಎಡವಟ್ಟ ಆಗ್ಬಿಟ್ಟು 181ಕ್ಕೆ 4 ವಿಕೆಟ್ ನಷ್ಟಕ್ಕೆ 20 ಓವರ್ ಮಾಡ್ತಾರೆ. ಇದರಲ್ಲಿ ಅಜಿಂಕ್ಯ ರಹಾನೆ, ರಘುವಂಶಿ ಮತ್ತು ರೋಮನ್ ಪೋವಾಲ್, ಕ್ಯಾಮ್ರನ್ ಗ್ರೀನ್ ಇವರೆಲ್ಲರ ಒಂದು ಪಾತ್ರ ತುಂಬಾನೇ ಚೆನ್ನಾಗಿತ್ತು. ನಿನ್ನೆ ಇವರ ಒಂದು ರನ್ಸ್ ಗಳು ನೆಕ್ಸ್ಟ್ ಲೆವೆಲ್ ಆಗಿತ್ತು. 41, 40, 34, 35 ಈ ತರ ಒಂದು ಹೊಡೆದು ಬರೋಬ್ಬರಿ 181 ಒಂದು ಒಳ್ಳೆ ಟಾರ್ಗೆಟ್ ನ LSG ಕೊಡ್ತಾರೆ. LSG ಹೋದ ಟೈಮ್ ತುಂಬಾನೇ ಚೆನ್ನಾಗಿತ್ತು. ನಿನ್ನೆ ಟೈಮ್ ಸ್ಪೆಂಡ್ ಮಾಡಿದ್ದಾಗಿರ್ಬೋದು. ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಇತ್ತು. ಈ ಒಂದು ನೋಡ್ಬೇಕು ಅಂತಂದ್ರೆ ನಿನ್ನೆ ಬರೋಬ್ಬರಿ LSG ಟೀಮ್ ರಣರೋಚಕವಾಗಿ ಗೆಲ್ತದೆ. ಯಾಕಂದ್ರೆ ಇದ್ದು ಬಂದಂತ ಎಲ್ಲಾ ಬ್ಯಾಟ್ಸ್ಮನ್ಸ್ ತೋಪಕೊಂಡ್ಬಿಟ್ರು. ಒಂದು ರನ್ಸ್ ಹೊಡಿಬೇಕಾದಂತ ಪ್ಲೇಯರ್ಸ್ ಗಳು ಆದಂತ ಪ್ರತಿಯೊಬ್ರು ಕೂಡ ಔಟ್ 20 ರನ್ ಗಳಿಸೋಷ್ಟರಲ್ಲಿ ಅವ್ರು ಔಟ್ ಹಾಕಿ ಹೋಗ್ತಾರೆ. ಎಂತೆಂತ ಪ್ಲೇಯರ್ LSG ಒಳಗೆ ಮಾಕ್ರಮ್ ಆಗಿರ್ಬೋದು, ಮಿಚಲ್ ಮಾರ್ಷ್ ಆಗಿರ್ಬೋದು, ಆಮೇಲೆ ರಿಷಬ್ ಪಂತ್ ನಾಯಕ ಮೊನ್ನೆ ಆಡದಂತ ಮ್ಯಾಚ್ ನಿನ್ನೆ ಆಡ್ಲೇ ಇಲ್ಲ. ತುಂಬಾನೇ ಒಂದು ನಿರಾಸೆಯ ಪಂದ್ಯ ಅನ್ಸ್ಬೇಕ. ಆ ತರ ಒಂದ್ ಇದ್ದ ಟೈಮ್ ಅಲ್ಲಿ ಆಯುಷ್ ವರ್ಧನೆ ನೋಡಿದ್ರೆ ಒಂದ್ ಕಡೆಗೆ ಒಂದು 54 ರನ್ಗಳನ್ನ ಹೊಡುತ್ತಾರೆ. ಅವರ ಒಂದು ಪಾತ್ರ ನಿನ್ನೆ ತುಂಬಾನೇ ಚೆನ್ನಾಗಿತ್ತು. ಅದಕ್ಕಿಂತ ಹೆಚ್ಚಾಗಿ ನಿನ್ನೆ ನೋಡೋದಾದ್ರೆ ನೀವು ಒಂದು ಮುಕುಲ್ ಚೌಧರಿ ಅವರು, ಇವರ ಒಂದು ಬ್ಯಾಟಿಂಗ್ ನಿನ್ನೆ ಸೋಲಂತ ಮ್ಯಾಚ್ ನ ಗೆಲ್ಲುವಿನ ದಡಕ್ಕೆ ಮನೆ ಆಯ್ತು. ಮ್ಯಾಚ್ ಡೆಲ್ಲಿ ವರ್ಸಸ್ ಗುಜರಾತ್ ಟೈಟನ್ಸ್ ಒಳಗೆ. ಬಟ್ ಇವ್ರು ಡೇವಿಡ್ ಮಿಡ್ಲರ್ ಮಾಡಿದ್ರು, ಬಟ್ ಅವ್ರು ಗೆಲ್ಲಿಸ್ತಿಲ್ಲ ಮ್ಯಾಚ್ ನ. ಬಟ್ ನಿನ್ನೆ ಮುಕುಲ್ ಚೌಧರಿ ಅದೇ ತರನೇ ಆಗ್ತಿತ್ತು. ಬಟ್ ಸ್ವಲ್ಪರಲ್ಲಿ ಎಚ್ಚೆತ್ಕೊಂಡು ಟೀಮ್ ನ ಗೆಲುವಿನ ದಡಕ್ಕೆ ಸೇರಿಸ್ಬಿಟ್ರು, ಗೆಲ್ಸಿ ಕೂಡ ಕೊಟ್ರು ಕೊನೆಗೆ. ಆ ಮಟ್ಟಕ್ಕೆ ನೆನೆ ಒಂದು ಮ್ಯಾಚ್ ರಣರೋಚಕವಾಗಿ ಒಂದು ಫೈನಲ್ ಸೂಪರ್ ಓವರ್ ಹೋಗುತ್ತೆ ಅಂತಾನು ನಾವು ಕಾಯ್ತಾ ಇದ್ವಿ. ಅಷ್ಟರ ಮಟ್ಟಿಗೆ ಒಂದು ರಣರೋಚಕವಾದಂತ ಪಂದ್ಯ. ಬಟ್ ಆದ್ರೆ LSG ಟೀಮಿಗೆ ಆರಾಮ್ಸಾಗಿ 1 ರನ್ 3 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ LSG ಟೀಮ್ 182ಕ್ಕೆ 7 ವಿಕೆಟ್ ನಷ್ಟಕ್ಕೆ 182 ರನ್ ಒಂದು ಮಾಡಿ 20 ಓವರ್ ಕಂಪ್ಲೀಟ್ ಮಾಡ್ತಾರೆ. ಆರಾಮ್ಸ ಮ್ಯಾಚ್ ವಿನ್ ಮಾಡುವಂತ ಒಂದು ಮ್ಯಾಚ್ ಸ್ವಲ್ಪ ನಿನ್ನೆ ರಣರೋಚಕವಾಯ್ತು. ಮತ್ತು ಫೈನಲ್ ಓವರ್ ತನಕ ತಗೊಂಡೋದ್ರು. ಮತ್ತು ಸೂಪರ್ ಓವರ್ ಎಕ್ಸ್ಪೆಕ್ಟೇಷನ್ ಇತ್ತು ನಿನ್ನೆ ಮ್ಯಾಚ್ ಅಲ್ಲಿ. ಈ ತರ ಒಂದು ಪಂದ್ಯ ನಿನ್ನೆ ನನಗಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಇತ್ತು. ಪ್ರತಿ ಬಾಲ್ ಕೂಡ, ಪ್ರತಿ ಸೆಕೆಂಡ್ ಕೂಡ. ನಿನ್ನೆ ಮುಕುಲ್ ಚೌಧರಿ ಅವರ ಒಂದು ಫಾಸ್ಟೆಸ್ಟ್ 15 ನೋಡಿದ್ರೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ನಿನ್ನೆ ಅವರೇ ಆದ್ರು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್. ಅದ್ರಲ್ಲೂ ನನಗ್ ನಿಜವಾಗ್ಲೂ ಇಷ್ಟ ಆಗೋದೇನಪ್ಪಾ ಅಂದ್ರೆ, ಈ ಒಂದು IPL ನಲ್ಲಿ ಯೂಸ್ ಮಾಡ್ಕೊಂತಿರುವಂತ ಒಂದು ಯೂತ್ಸ್ ಗಳ ಬಗ್ಗೆ ಎಷ್ಟು ಚೆನ್ನಾಗಿ ಈ ಒಂದು ಪ್ರತಿಭೆಗಳು ಇದು ಮಾಡ್ತಾ ಇದಾರೆ ಅಂತಂದ್ರೆ, ಪ್ರತಿ ಮ್ಯಾಚ್ ಆಗಿರ್ಬೋದು ಎಷ್ಟು ನೀಟಾಗಿ ಎಕ್ಸ್ಪ್ಲನೇಷನ್ ಕೊಡೋಣ ಅಂತಂದ್ರೆ. ರಾಜಸ್ಥಾನ್ ಅಲ್ಲಿ ನೀವು ನೋಡ್ಬೋದು, ಪಡಿಕಲ್, ನಮ್ಮ RCB ಪಡಿಕಲ್ ಆಗಿರ್ಬೋದು, ಆಮೇಲೆ ಇದ್ರಲ್ಲಾಗಿರ್ಬೋದು, CSK ಒಳಗಾಗಿರ್ಬೋದು ಸರ್ಫರಾಜ್ ಖಾನ್, ಇದ್ರಲ್ಲಾಗಿರ್ಬೋದು. ನೀವು ನಿನ್ನೆ ನಡೆದಂತ ಮ್ಯಾಚ್ ನೀವು ಮುಕುಲ್ ಚೌಧರಿ ಎಂತ ಒಂದು ಫಾರ್ಮಿಂಗ್, ಎಂತ ಒಂದು ಬ್ಯಾಟಿಂಗ್, ಎಂತ ಒಂದು ಟೈಮಿಂಗ್. ಘಟಾನುಘಟಿಗಳು ಎಲ್ಲ ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಟೀಮ್ ಇಂಡಿಯಾ, ಇಂತ ಘಟಾನುಘಟಿಗಳು ಗೆಲುವಿನ ದಡಕ್ಕೆ ಹೋಗೋಷ್ಟರಲ್ಲಿ ಸುಸ್ತಾಗ್ಬಿಟ್ರು. ಬಟ್ ನಮ್ಮ ಒಂದು ಟೀಮ್ ಇಂಡಿಯಾದ ಒಂದು ಸಣ್ಣ ಪ್ರತಿಭೆ ಈ ಮಟ್ಟಕ್ಕೆ ಡೊಮೆಸ್ಟಿಕ್ ಪ್ಲೇಯರ್ ಈ ತರ ಒಂದು ಹೊಡೆದು ಒಂದು ಗೆಲುವನ್ನು ಸಾಧಿಸ್ತಾನೆ ಅಂದ್ರೆ ಇದು ತುಂಬಾನೇ ಹೆಮ್ಮೆ ಪಡುವಂತ ವಿಚಾರ. ಮತ್ತು ಮುಂದಿನ ಪೀಳಿಗೆ ಟೀಮ್ ಇಂಡಿಯಾಗೆ ಎಂತೆಂತ ಪ್ಲೇಯರ್ ಗಳಿದಾರೆ ಅಂತ ಒಂದು ಪರಿಚಯ ಇವೆಲ್ಲ. ತುಂಬಾನೇ ಚೆನ್ನಾಗಿ ಸಿಕ್ಕ ಅವಕಾಶನ ತುಂಬಾನೇ ನೀಟಾಗಿ ತಗೊಂಡು ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗಿದ್ದು ನನಗಂತೂ ತುಂಬಾನೇ ಇಷ್ಟ ಆಯ್ತು. ನೀವ್ ಯಾರೆಲ್ಲ ಮ್ಯಾಚ್ ನೋಡಿದ್ರೆ ನಿಮಗೆ ಏನ್ ಅನಿಸ್ತು ಮತ್ತು ಪಂದ್ಯ ಯಾವ ತರ ಅನ್ನಿಸ್ತು, ಕೊನೆ ಓವರ್ ತನಕ ತಗೊಂಡೋಗಿತ್ತು, ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಹಾಗೇನೆ ಇದೇ ತರ ವಿಡಿಯೋಸ್ಗಳು ದಿನ ಬರ್ತಾ ಇರ್ತವೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಲೈಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಮರಿಬೇಡ್ರಿ. ಯಾಕೆಂತಂದ್ರೆ ನಮ್ಮ ಟೀಮ್ ಬೆಂಗಳೂರು ವರ್ಸಸ್ RCB ವರ್ಸಸ್ RR ಮ್ಯಾಚ್ ಇದೆ. ಬರ್ತೀನಿ, ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತೀನಿ. ಮತ್ತೆ ಸಾಯಂಕಾಲ ನೋಡೋಣಂತೆ. ನಮಸ್ಕಾರ ಗೈಸ್.